ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ದೇವರಿಗೆ ಕೋಟಿ ಬೆಲೆಯ ಒಡವೆಯನ್ನು ತೊಡಿಸಿದರೂ ಬಾರದಂತಹ ಕಳೆ ಮತ್ತು ಅಂದ ಚಂದ ಕೇವಲ ಹತ್ತಿಯಿಂದ ಮಾಡಿದ ಈ ಗೆಜ್ಜೆ ವಸ್ತ್ರವನ್ನು ತೊಡಿಸಿದಾಗ ಬರುತ್ತದೆ. ಏಕೆ ಗೊತ್ತೇ? ಬಂಗಾರವನ್ನಾದರೂ ಹಣ ಕೊಟ್ಟು ತರಬಹುದು, ಆದರೆ ಗೆಜ್ಜೆ ವಸ್ತ್ರವನ್ನು ಭಕ್ತಿಯಿಂದ ಕೈಯಿಂದಲೇ ಹೊಸೆಯಬೇಕು. ಪ್ರತಿ ಎಳೆಯನ್ನು ಹೊಸೆಯುವಾಗ ಆಯಾ ದೇವರುಗಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಭಕ್ತಿಪೂರ್ವಕವಾಗಿ ಪಠಣ ಮಾಡುತ್ತಾ ತಯಾರಿಸಿದಂತಹ ಗೆಜ್ಜೆ ವಸ್ತ್ರ ಎಂಬ ಹತ್ತಿಯ ದಾರ ಸಾಕ್ಷಾತ್ ಆ ದೇವರನ್ನು ಬಂಧಿಸುವಂತಹ ಭಕ್ತಿಯ ಪಾಶವಾಗಿರುತ್ತದೆ. ಬನ್ನಿ ವೀಕ್ಷಕರೇ, ನಮ್ಮ ಈ ಸಂಚಿಕೆಯಲ್ಲಿ ಗೆಜ್ಜೆ ವಸ್ತ್ರದ ಅಪೂರ್ವ ಮಹಿಮೆಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ. ಗೆಜ್ಜೆ ವಸ್ತ್ರದ ಮಹತ್ವ. ಹಿಂದೂ ಧರ್ಮದ ಪೂಜಾ ಸಂಪ್ರದಾಯಗಳಲ್ಲಿ ದೇವರಿಗೆ ಸಲ್ಲಿಸುವ 16 ಬಗೆಯ ಉಪಚಾರಗಳು ಅಥವಾ ಸೇವೆಗಳನ್ನು ಷೋಡಶೋಪಚಾರ ಎಂದು ಕರೆಯಲಾಗುತ್ತದೆ. ಮನೆಗೆ ಬಂದ ಅತಿಥಿಗಳನ್ನು ಹೇಗೆ ಆದರಿಸುತ್ತೇವೆಯೋ ಹಾಗೆಯೇ ದೇವರನ್ನು ಆಹ್ವಾನಿಸಿ ಉಪಚರಿಸುವುದು ಈ ಪೂಜೆಯ ಮೂಲ ಉದ್ದೇಶ. ಷೋಡಶೋಪಚಾರಗಳಲ್ಲಿ ವಸ್ತ್ರ ಸಮರ್ಪಣೆ ಅತ್ಯಂತ ಪ್ರಮುಖವಾದದ್ದು. ಈ ವಸ್ತ್ರ ಸಮರ್ಪಣೆಯ ಸಾಂಕೇತಿಕ ಮತ್ತು ಪರಮ ಪವಿತ್ರ ರೂಪವೇ ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರ ಎಂದರೆ ಹತ್ತಿಯಿಂದ ತಯಾರು ಮಾಡಿದ ಪವಿತ್ರವಾದ ಹಾರ ಅಥವಾ ಮಾಲೆ. ಪ್ರಕೃತಿಯಿಂದ ದೊರೆಯುವಂತಹ ಶುದ್ಧ ಹತ್ತಿಯನ್ನು ಕೈಯಿಂದಲೇ ಹೊಸೆದು ಈ ಗೆಜ್ಜೆ ವಸ್ತ್ರವನ್ನು ತಯಾರಿಸಲಾಗುತ್ತದೆ. ದೇವರಿಗೆ ಅಭಿಷೇಕದ ನಂತರ ನಿಜವಾದ ಬಟ್ಟೆಗಳಿಗೆ ಬದಲಾಗಿ ಹತ್ತಿಯಿಂದ ಮಾಡಿರುವ ಗೆಜ್ಜೆ ವಸ್ತ್ರಗಳನ್ನು ತೊಡಿಸುವುದು ಒಂದು ಶ್ರೇಷ್ಠವಾದ ಸಂಪ್ರದಾಯವಾಗಿದೆ. ವಸ್ತ್ರಂ ಸಮರ್ಪಯಾಮಿ ಎಂದು ಉಚ್ಚರಿಸುತ್ತಾ ನಿಜವಾದ ಬಟ್ಟೆಯ ಬದಲಿಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಣೆ ಮಾಡಲಾಗುತ್ತದೆ. ಗೆಜ್ಜೆ ವಸ್ತ್ರದ ಶ್ರೇಷ್ಠತೆ. ಗೆಜ್ಜೆ ವಸ್ತ್ರವನ್ನು ರಾಸಾಯನಿಕಗಳಿಲ್ಲದೆ ಇರುವ ಶುದ್ಧ ಹತ್ತಿಯಿಂದ ತಯಾರು ಮಾಡಲಾಗುತ್ತದೆ. ಗೆಜ್ಜೆ ವಸ್ತ್ರಗಳಲ್ಲಿ ಪಂಚಭೂತಗಳು ಅಡಕವಾಗಿರುತ್ತವೆ. ಭೂಮಿಯ ಮಣ್ಣಿನಲ್ಲಿ ಬೆಳೆದು ಬಂದಂತಹ ಶುದ್ಧ ಹತ್ತಿ ಪೃಥ್ವಿ ತತ್ವದ ಪ್ರತೀಕ. ಹತ್ತಿಯ ಎಳೆಗಳನ್ನು ಹೊಸೆದಾಗ ಬಳಸುವಂತಹ ನೀರು ಜಲತತ್ವದ ಪ್ರತೀಕ. ಗೆಜ್ಜೆ ವಸ್ತ್ರವನ್ನು ಕೈಗಳಿಂದ ಹೊಸೆದಾಗ ಹೊರಹೊಮ್ಮುವಂತಹ ಉಷ್ಣತೆ ಅಗ್ನಿತತ್ವದ ಪ್ರತೀಕ. ಹತ್ತಿಯ ಎಳೆಗಳ ನಡುವೆ ಇರುವಂತಹ ಗಾಳಿ ವಾಯುತತ್ವದ ಪ್ರತೀಕ. ಗೆಜ್ಜೆ ವಸ್ತ್ರವನ್ನು ತಯಾರು ಮಾಡುವಾಗ ಭಕ್ತಾದಿಗಳು ಪಠಿಸುವಂತಹ ಮಂತ್ರಗಳು ಅಥವಾ ನಾಮಸ್ಮರಣೆಯ ಶಬ್ದವು ಆಕಾಶ ತತ್ವದ ಪ್ರತೀಕ. ಈ ಪಂಚತತ್ವಗಳು ಗೆಜ್ಜೆ ವಸ್ತ್ರದ ಎಳೆಗಳಲ್ಲಿ ಲೀನವಾಗಿರುತ್ತವೆ. ಇವು ಗೆಜ್ಜೆ ವಸ್ತ್ರಕ್ಕೆ ದೈವಿಕ ಶಕ್ತಿಯನ್ನು ತುಂಬುತ್ತವೆ. ನೈಸರ್ಗಿಕವಾಗಿ ಹತ್ತಿಯು ದೈವಿಕ ಶಕ್ತಿಯನ್ನು ಬೇಗನೆ ಹೀರಿಕೊಳ್ಳಬಲ್ಲಂತಹ ಗುಣವನ್ನು ಹೊಂದಿರುತ್ತದೆ. ಪೂಜೆಯ ಸಮಯದಲ್ಲಿ ಮಂತ್ರಗಳನ್ನು ಪಠಣ ಮಾಡುತ್ತಾ ಗೆಜ್ಜೆ ವಸ್ತ್ರವನ್ನು ತಯಾರು ಮಾಡಿದಾಗ ಆ ಮಂತ್ರಶಕ್ತಿ ಹತ್ತಿಯಲ್ಲಿ ಶೇಖರಣೆಗೊಂಡಿರುತ್ತದೆ. ಈ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ವಿಗ್ರಹದ ಧನಾತ್ಮಕ ಕಂಪನಗಳೆಲ್ಲ ಭಕ್ತರಿಗೆ ಬೇಗನೆ ತಲುಪುತ್ತದೆ. ಪೂಜೆಯ ನಂತರ ದೇವರಿಗೆ ಅರ್ಪಿಸಿದಂತಹ ಗೆಜ್ಜೆ ವಸ್ತ್ರದ ಒಂದು ಸಣ್ಣ ಹತ್ತಿಯ ಉಂಡೆಯನ್ನು ತೆಗೆದು ತಾಯತದಲ್ಲಿ ಅಥವಾ ಜೇಬಿನಲ್ಲಿ ಇಟ್ಟುಕೊಂಡರೆ ಅದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ಎಂಬ ನಂಬಿಕೆಯೂ ಸಹ ಭಕ್ತ ಜನರಲ್ಲಿದೆ. ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಿದರೆ ಜನ್ಮ ಜನ್ಮಾಂತರಗಳಲ್ಲಿ ಎಂದಿಗೂ ಸಹ ವಸ್ತ್ರ ದಾರಿದ್ರ್ಯ ಎದುರಾಗುವುದಿಲ್ಲ, ಅಂದರೆ ಬಟ್ಟೆಯ ಕೊರತೆ ಬರುವುದಿಲ್ಲ ಎಂಬುದು ದೃಢ ನಂಬಿಕೆಯಾಗಿದೆ. ಗೆಜ್ಜೆ ವಸ್ತ್ರದ ದಾರವು ದೇಹದ ಸುಷುಮ್ನ ನಾಡಿಯನ್ನು ಮತ್ತು ಅದರಲ್ಲಿ ಪೋಣಿಸಲಾದ ಹತ್ತಿಯ ಉಂಡೆಗಳು ಅಥವಾ ಗೆಜ್ಜೆಗಳು 7 ಕುಂಡಲಿನಿ ಚಕ್ರಗಳನ್ನು ಪ್ರತಿನಿಧಿಸುತ್ತವೆ. ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸುವುದು ಎಂದರೆ ನಮ್ಮ ಅಂತರಂಗದ ಶಕ್ತಿಯನ್ನು ದೇವರಿಗೆ ಅರ್ಪಣೆ ಮಾಡುವುದು ಎಂಬರ್ಥ ಬರುತ್ತದೆ. ಗೆಜ್ಜೆ ವಸ್ತ್ರಕ್ಕೆ ಅರಿಶಿಣ ಮತ್ತು ಕುಂಕುಮಗಳನ್ನು ಲೇಪಿಸಲಾಗುತ್ತದೆ. ಸಾಮಾನ್ಯವಾಗಿ ದೇವಿಯರಿಗೆ ಕುಂಕುಮ ಲೇಪಿತ ರಕ್ತ ವಸ್ತ್ರವನ್ನು ಮತ್ತು ಪುರುಷ ದೇವರುಗಳಿಗೆ ಅರಿಶಿನ ಲೇಪಿತ ಪೀತ ವಸ್ತ್ರವನ್ನು ಅರ್ಪಣೆ ಮಾಡಲಾಗುತ್ತದೆ. ಗೆಜ್ಜೆ ವಸ್ತ್ರಕ್ಕೆ ಹಚ್ಚುವ ಅರಿಶಿನ ಸೌಭಾಗ್ಯ ಮತ್ತು ಜ್ಞಾನದ ಸಂಕೇತವೆನಿಸಿದರೆ ಕುಂಕುಮ ಶಕ್ತಿ ಹಾಗೂ ಮಂಗಳಕರ ಭಾವವನ್ನು ಸೂಚಿಸುತ್ತವೆ. ನಮ್ಮ ಹಿರಿಯರು ಹಬ್ಬದ ದಿನಗಳಲ್ಲಿ ಮಡಿ ಮೈಲಿಗೆಯನ್ನು ಪಾಲಿಸುತ್ತಲೇ ಗೆಜ್ಜೆ ವಸ್ತ್ರಗಳನ್ನು ಸಿದ್ಧಪಡಿಸುತ್ತಿದ್ದರು. ಗೆಜ್ಜೆ ವಸ್ತ್ರವನ್ನು ಮಾರುಕಟ್ಟೆಯಲ್ಲಿ ಕೊಳ್ಳುವುದಕ್ಕಿಂತಲೂ ಮನೆಯಲ್ಲಿ ಭಕ್ತಿ ಭಾವದಿಂದ ತಯಾರಿಸುವುದು ಒಂದು ಶ್ರೇಷ್ಠ ಸೇವೆಯಾಗಿದೆ.
ಇದನ್ನು ತಯಾರಿಸುವಾಗ ಮಾಡುವಂತಹ ಜಪ ಅಥವಾ ಸ್ತೋತ್ರ ಪಠಣ ಆ ವಸ್ತ್ರಕ್ಕೆ ದೈವಿಕ ಶಕ್ತಿಯನ್ನು ತುಂಬುತ್ತದೆ. ಗೆಜ್ಜೆ ವಸ್ತ್ರದ ಎಳೆಗಳು. ಪೂಜಾ ಸಂಪ್ರದಾಯಗಳಲ್ಲಿ ದೇವಾನುದೇವತೆಗಳಿಗೆ ಅರ್ಪಿಸುವಂತಹ ಗೆಜ್ಜೆ ವಸ್ತ್ರದ ಎಳೆಗಳ ಸಂಖ್ಯೆಗೆ ವಿಶೇಷವಾದ ಮಹತ್ವವಿದೆ. ಪ್ರತಿಯೊಬ್ಬ ದೇವರಿಗೂ ಸಹ ಅವರದೇ ಆದಂತಹ ತತ್ವಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಸಂಖ್ಯೆಯ ಎಳೆಗಳನ್ನು ಅರ್ಪಿಸಲಾಗುತ್ತದೆ. ಇದು ಆಯಾ ದೇವತೆಯ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯಕಾರಿಯಾಗಿರುತ್ತದೆ. ಗಣೇಶ ದೇವರಿಗೆ 21 ಎಳೆಗಳ ಗೆಜ್ಜೆ ವಸ್ತ್ರ ಅತ್ಯಂತ ಪ್ರಿಯವಾದದ್ದು. ಇದು ಗಣೇಶ ದೇವರಿಗೆ ಸಲ್ಲಿಸುವ 21 ದೂರ್ವ ಅಥವಾ ಗರಿಕೆಗಳ ಸಂಕೇತವೂ ಸಹ ಹೌದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ 18 ಅಥವಾ 16 ಎಳೆಗಳ ಗೆಜ್ಜೆ ವಸ್ತ್ರ ಬಳಸುವ ರೂಢಿ ಇದೆ. ಗೌರಿ ಹಬ್ಬದ ಸಮಯದಲ್ಲಿ ದೇವಿಗೆ 16 ಎಳೆಗಳ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಲಾಗುತ್ತದೆ. ಇದನ್ನು ಸೌಭಾಗ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಮಹಾವಿಷ್ಣು ದೇವರು ಅಥವಾ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ 24 ಎಳೆಗಳ ಗೆಜ್ಜೆ ವಸ್ತ್ರ ಶ್ರೇಷ್ಠವೆಂದು ಉಲ್ಲೇಖಿಸಲಾಗುತ್ತದೆ. ಇದು ಗಾಯತ್ರಿ ಮಂತ್ರದ 24 ಅಕ್ಷರಗಳನ್ನು ಪ್ರತಿನಿಧಿಸುತ್ತದೆ. ನಾಗಪಂಚಮಿ ಎಂದು ನಾಗಪ್ಪರಿಗೆ ಅರ್ಪಿಸುವ ಗೆಜ್ಜೆ ವಸ್ತ್ರಕ್ಕೆ 9 ಎಳೆಗಳನ್ನು ಬಳಸಲಾಗುತ್ತದೆ. ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಹೇಗೆ ಅರ್ಪಣೆ ಮಾಡಬೇಕು? ಮನೆಯಲ್ಲಿ ನಿತ್ಯವೂ ಪೂಜೆಯನ್ನು ಮಾಡುವವರು ಪ್ರತಿನಿತ್ಯ ಗೆಜ್ಜೆ ವಸ್ತ್ರವನ್ನು ಬದಲಾಯಿಸುವ ಅಗತ್ಯವಿಲ್ಲ. ಪ್ರತಿ ಮಂಗಳವಾರ, ಶುಕ್ರವಾರ ಅಥವಾ ಸಂಕಷ್ಟ ಚತುರ್ಥಿ, ಏಕಾದಶಿಗಳಂತಹ ವಿಶೇಷ ದಿನಗಳಲ್ಲಿ ಹಳೆಯ ಗೆಜ್ಜೆ ವಸ್ತ್ರವನ್ನು ತೆಗೆದು ಹೊಸದನ್ನು ಅರ್ಪಣೆ ಮಾಡುವುದು ಶ್ರೇಷ್ಠವಾಗಿರುತ್ತದೆ. ದೇವರಿಗೆ ಪಂಚಾಮೃತ ಅಥವಾ ಜಲಾಭಿಷೇಕವನ್ನು ಮಾಡಿದಾಗ ಗೆಜ್ಜೆ ವಸ್ತ್ರಗಳು ಒದ್ದೆಯಾಗಿರುವುದರಿಂದ ಆ ಸಮಯದಲ್ಲಿ ಕಡ್ಡಾಯವಾಗಿ ಹೊಸ ಗೆಜ್ಜೆ ವಸ್ತ್ರಗಳನ್ನು ತೊಡಿಸಬೇಕು. ದೇವರಿಗೆ ಪ್ರತಿನಿತ್ಯ ಗೆಜ್ಜೆ ವಸ್ತ್ರವನ್ನು ತೊಡಿಸುವುದು ಸಾಧ್ಯವಿಲ್ಲದಿದ್ದಲ್ಲಿ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಅಥವಾ ವಿಶೇಷ ಪೂಜೆಯ ದಿನಗಳಲ್ಲಿ ಆದರೂ ಗೆಜ್ಜೆ ವಸ್ತ್ರವನ್ನು ಅರ್ಪಿಸುವುದು ಮಂಗಳಕರವಾಗಿರುತ್ತದೆ. ದೇವರಿಂದ ತೆಗೆದ ಹಳೆಯ ಗೆಜ್ಜೆ ವಸ್ತ್ರವನ್ನು ಎಲ್ಲೆಂದರಲ್ಲಿ ಎಸೆಯಬಾರದು. ಅದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು ಅಥವಾ ಗಿಡದ ಬುಡಕ್ಕೆ ಹಾಕಿ ಭೂಮಿಯಲ್ಲಿ ಲೀನವಾಗುವಂತೆ ಮಾಡಬೇಕು. ಆತ್ಮೀಯರೇ, ನಮ್ಮ ಹಿಂದೂ ಪೂಜಾ ಪದ್ಧತಿಯಲ್ಲಿ ಬಳಸಲಾಗುವ ಗೆಜ್ಜೆ ವಸ್ತ್ರದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.